ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಎಲ್ಲ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕಂಪ್ಯೂಟರ್ ಸಾಕ್ಷರತೆಯ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಭಾಗ 9 ಆಗಿರುತ್ತೆ. ಭಾಗ 8ರವರೆಗೂ ಎಲ್ಲ ತರಗತಿಗಳನ್ನು ಪ್ಲೇಲಿಸ್ಟಲ್ಲಿ ಸೇವ್ ಮಾಡಿದ್ದೀನಿ. ಇದುವರೆಗೂ ಯಾರಾದರೂ ತರಗತಿಗಳನ್ನು ನೋಡಿಲ್ಲ ಅಂತ ಅಂದರೆ ಒಮ್ಮೆ ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಹಿಂದಿನ ಎಲ್ಲ ತರಗತಿಗಳು ನಿಮಗೆ ಒಂದೇ ಕಡೆ ಲಭ್ಯ ಆಗುತ್ತೆ. ಓಕೆ, ಸೊ ಈಗ ಇವತ್ತಿನ ಮೊದಲನೆಯ ಪ್ರಶ್ನೆ. ಜಗತ್ತಿನ ಮೊಟ್ಟಮೊದಲ ಕಂಪ್ಯೂಟರ್ ವೈರಸ್ ಎಂದು ಯಾವುದನ್ನು ಗುರುತಿಸಲಾಗಿದೆ ಅಂತ ಪ್ರಶ್ನೆಯಾಗಿದೆ. ಫಸ್ಟ್ ಕಂಪ್ಯೂಟರ್ ವೈರಸ್ ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಕ್ರೀಪರ್. ಓಕೆ, ಈ ಕ್ರೀಪರ್ ಅನ್ನೋದು ಫಸ್ಟ್ ಕಂಪ್ಯೂಟರ್ ವೈರಸ್ ಆಗುತ್ತೆ. ಹಾಗಾದರೆ ಇದನ್ನು ಯಾವಾಗ ಯಾರು ರಚನೆ ಮಾಡಿದರು ಅನ್ನೋದನ್ನು ಇಲ್ಲಿ ವಿವರಣೆಯಲ್ಲಿ ನೋಡ್ತೀವಿ. 1971ರಲ್ಲಿ ಬಾಬ್ ಥಾಮಸ್ ಎಂಬುವವರು ರಚಿಸಿದ ಕ್ರೀಪರ್ ಎಂಬ ಪ್ರೋಗ್ರಾಮ್ ಐ ಆಮ್ ದ ಕ್ರೀಪರ್, ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಎಂಬ ಸಂದೇಶವನ್ನು ನೆಟ್ವರ್ಕ್ನಲ್ಲಿ ಪ್ರದರ್ಶಿಸುವ ಮೂಲಕ ಮೊದಲ ವೈರಸ್ ಎನಿಸಿಕೊಂಡಿತು. ಸೊ ಈ ಕ್ರೀಪರ್ ಅನ್ನೋದು ಫಸ್ಟ್ ಕಂಪ್ಯೂಟರ್ ವೈರಸ್ ಆಗಿರುತ್ತೆ. ಇದನ್ನು 1971ರಲ್ಲಿ ಬಾಬ್ ಥಾಮಸ್ ಅನ್ನುವಂತಹ ವ್ಯಕ್ತಿ ಕಂಡುಹಿಡಿತಾರೆ. ಸೊ ಇದರ ಒಂದು ಸಂದೇಶ ಏನಿರುತ್ತೆ ಅಂದರೆ ಐ ಆಮ್ ದ ಕ್ರೀಪರ್, ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅನ್ನುವಂತಹ ಒಂದು ಸಂದೇಶವನ್ನು ನೆಟ್ವರ್ಕ್ನಲ್ಲಿ ಪ್ರದರ್ಶಿಸುವ ಮೂಲಕ ಇದು ಫಸ್ಟ್ ಕಂಪ್ಯೂಟರ್ ವೈರಸ್ ಅಂತ ಅನಿಸ್ಕೊಳ್ಳುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಎರಡನೆಯ ಪ್ರಶ್ನೆ. ಇಮೇಲ್ ಕಳುಹಿಸಲು ಬಳಸುವ SMTP ಇದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಆಪ್ಷನ್ ಬಿ. ಓಕೆ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋದು ಈ SMTPಯ ವಿಸ್ತೃತ ರೂಪವಾಗಿರುತ್ತೆ. ವಿವರಣೆ: ಒಂದು ಇಮೇಲ್ ಖಾತೆಯಿಂದ ಇನ್ನೊಂದು ಇಮೇಲ್ ಸರ್ವರ್ಗೆ ಸಂದೇಶವನ್ನು ಕಳುಹಿಸಲು SMTP ಸಹಾಯವನ್ನು ಮಾಡುತ್ತದೆ. ಸೊ SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ರೀತಿ ಇದೆ. ಪ್ರಪಂಚದ ಮೊಟ್ಟಮೊದಲ ಯಶಸ್ವಿ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ದಾರೆ. ಪ್ರಪಂಚದ ಮೊಟ್ಟಮೊದಲ ಯಶಸ್ವಿ ಸೂಪರ್ ಕಂಪ್ಯೂಟರ್ ಕ್ರೇ-1. ಓಕೆ, ಆಪ್ಷನ್ ಸಿ, ಕ್ರೇ-1 ಅನ್ನೋದು ಪ್ರಪಂಚದ ಮೊಟ್ಟಮೊದಲ ಯಶಸ್ವಿ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ವಿವರಣೆ: ಸೇಮೂರ್ ಕ್ರೇ ಅವರು ವಿನ್ಯಾಸಗೊಳಿಸಿದ ಕ್ರೇ-1 ಅನ್ನು 1976ರಲ್ಲಿ ಸ್ಥಾಪಿಸಲಾಯಿತು. ಇದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ. ಓಕೆ, ಸೊ ಈ ಒಂದು ಕ್ರೇ-1 ಅನ್ನುವಂತಹ ಮೊದಲ ಸೂಪರ್ ಕಂಪ್ಯೂಟರನ್ನು ಯಾರು ಸ್ಥಾಪಿಸಿದ್ದು ಅಂದರೆ ಸೇಮೂರ್ ಕ್ರೇ ಅನ್ನುವರು 1976ರಲ್ಲಿ ಇದನ್ನು ಕಂಡುಹಿಡಿತಾರೆ. ಸೊ ಇದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ. ಪರಂ ಸಿದ್ಧಿ ಮತ್ತು ಪ್ರತ್ಯಶ್ ಇವು ಯಾವುದಕ್ಕೆ ಉದಾಹರಣೆಗಳು? ಓಕೆ, ಪರಂ ಸಿದ್ಧಿ ಮತ್ತು ಪ್ರತ್ಯಶ್ ಅನ್ನುವುದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಇವೆರಡೂ ಕೂಡ ಭಾರತದ ಸೂಪರ್ ಕಂಪ್ಯೂಟರ್ಗೆ ಉದಾಹರಣೆ. ಓಕೆ, ಭಾರತದ ಸೂಪರ್ ಕಂಪ್ಯೂಟರ್ಗಳಿಗೆ ಉದಾಹರಣೆ ಆಗುತ್ತೆ ಪರಂ ಸಿದ್ಧಿ ಮತ್ತು ಪ್ರತ್ಯಶ್. ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. ಸೊ ಇವೆರಡೂ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಅತ್ಯಾಧುನಿಕ ಮತ್ತು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಾಗಿವೆ. ನೆಕ್ಸ್ಟ್, ಡೇಟಾ ವರ್ಗಾವಣೆಯಲ್ಲಿ ಪ್ರಮುಖವಾಗಿ ಬಳಸುವ ASCII ಇದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಓಕೆ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ಇದು ಪ್ರಶ್ನೆ ಆಗಿದೆ, ಬೇರೆ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅನ್ನೋದು ASCIIಯ ವಿಸ್ತೃತ ರೂಪವಾಗಿರುತ್ತೆ. ಕೀಬೋರ್ಡ್ನಲ್ಲಿರುವಂತಹ ಪ್ರತಿಯೊಂದು ಅಕ್ಷರ ಮತ್ತು ಚಿಹ್ನೆಗೆ ನಿರ್ದಿಷ್ಟ ಸಂಖ್ಯಾ ಮೌಲ್ಯವನ್ನು ನೀಡುವ ಜನಪ್ರಿಯ ಎನ್ಕೋಡಿಂಗ್ ವ್ಯವಸ್ಥೆ ಇದಾಗಿದೆ. ಓಕೆ, ಕೀಬೋರ್ಡ್ನಲ್ಲಿರುವಂತಹ ಪ್ರತಿಯೊಂದು ಅಕ್ಷರ ಮತ್ತು ಚಿಹ್ನೆಗೆ ನಿರ್ದಿಷ್ಟ ಸಂಖ್ಯಾ ಮೌಲ್ಯವನ್ನು ನೀಡುವಂತಹ ಜನಪ್ರಿಯ ಎನ್ಕೋಡಿಂಗ್ ಸಿಸ್ಟಮ್ ಈ ASCII ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಆರನೆಯ ಪ್ರಶ್ನೆ. ಕೀಬೋರ್ಡ್ನಲ್ಲಿರುವ ಕ್ಯಾಪ್ಸ್ ಲಾಕ್ ಮತ್ತು ನಮ್ ಲಾಕ್ ಕೀಗಳನ್ನು ಏನೆಂದು ಕರೆಯುತ್ತಾರೆ? ಸೊ ನಾವು ಕೀಬೋರ್ಡ್ನಲ್ಲಿ ಕ್ಯಾಪ್ಸ್ ಲಾಕ್ ಮತ್ತು ನಂಬರ್ ಲಾಕ್ ಕೀಗಳನ್ನ ನೋಡ್ತಿರ್ತೀವಿ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಟಾಗಲ್ ಕೀಸ್ ಅಂತ ಕರಿತೀವಿ. ಓಕೆ, ಆಪ್ಷನ್ ಬಿ.
ಕ್ಯಾಪ್ಸ್ ಲಾಕ್ ಮತ್ತು ನಮ್ ಲಾಕನ್ನು ನಾವು ಟಾಗಲ್ ಕೀಸ್ ಅಂತ ಕರಿತೀವಿ. ವಿವರಣೆ: ಈ ಕೀಗಳನ್ನು ಒಮ್ಮೆ ಒತ್ತಿದಾಗ ಒಂದು ಕಾರ್ಯ ಆನ್ ಆಗುತ್ತದೆ, ಮತ್ತೆ ಒತ್ತಿದಾಗ ಆಫ್ ಆಗುತ್ತದೆ. ಆದ್ದರಿಂದ ಇದನ್ನು ನಾವು ಟಾಗಲ್ ಕೀ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ: ಶಿಫ್ಟ್, ಕಂಟ್ರೋಲ್ ಮತ್ತು ಆಲ್ಟ್ ಕೀಗಳನ್ನು ಯಾವ ಗುಂಪಿಗೆ ಸೇರಿಸಲಾಗಿದೆ? ಸೊ ಇಲ್ಲಿ ಶಿಫ್ಟ್, ಕಂಟ್ರೋಲ್ ಮತ್ತು ಆಲ್ಟ್ ಇವೆಲ್ಲವೂ ಕೂಡ ಮಾಡಿಫೈಯರ್ ಕೀಸ್ ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಓಕೆ, ಮಾಡಿಫೈಯರ್ ಕೀಸ್ ಅನ್ನುವಂತಹ ಗುಂಪಿಗೆ ಶಿಫ್ಟ್, ಕಂಟ್ರೋಲ್ ಮತ್ತು ಆಲ್ಟ್ ಕೀಗಳು ಬರುತ್ತೆ. ವಿವರಣೆ: ಈ ಕೀಗಳನ್ನು ಪ್ರತ್ಯೇಕವಾಗಿ ಬಳಸಿದರೆ ಯಾವ ಕಾರ್ಯವೂ ಆಗುವುದಿಲ್ಲ. ಆದರೆ ಇತರೆ ಕೀಗಳ ಜೊತೆಗೆ ಸೇರಿಸಿ ಒತ್ತಿದಾಗ ಅವುಗಳ ಕಾರ್ಯವನ್ನು ಇವು ಬದಲಾಯಿಸುತ್ತವೆ. ಓಕೆ, ನೀವು ಬರೀ ಕಂಟ್ರೋಲನ್ನು, ಬರೀ ಶಿಫ್ಟನ್ನು, ಬರೀ ಆಲ್ಟನ್ನು ಒತ್ತಿದರೆ ಯಾವುದೂ ಫಂಕ್ಷನ್ ಆಗಲ್ಲ. ನೀವು ಅದರ ಜೊತೆಗೆ ಶಾರ್ಟ್ಕಟ್ ಕೀಸ್ನ ಬಳಸ್ತೀವಲ್ವ, ಸೊ ಅದರ ಎರಡನ್ನು ಸಂಯೋಜನೆ ಮಾಡಿ ನಾವು ಆಗ ಒಂದು ಕೀಗಳನ್ನು ಬಳಸಿದ್ರೆ ನಾವು ಏನು ಮಾಡಿಫೈ ಮಾಡಬೇಕು ಅಂದ್ಕೊಳ್ತೀವೋ ಆ ಒಂದು ಫಂಕ್ಷನ್ ನಡೆಯುತ್ತೆ. ಓಕೆ, ಸೊ ನೆಕ್ಸ್ಟ್ 8ನೆಯ ಪ್ರಶ್ನೆ: ಟೈಪ್ ಮಾಡುವಾಗ ಕರ್ಸರ್ನ ಬಲಭಾಗದಲ್ಲಿರುವ ಅಕ್ಷರಗಳನ್ನು ಅಳಿಸಲು ಯಾವ ಕೀಯನ್ನು ಬಳಸಲಾಗುತ್ತದೆ? ಟೈಪ್ ಮಾಡುವಾಗ ನಾವು ಕರ್ಸರ್ನ ಬಲಭಾಗದಲ್ಲಿರುವಂತಹ ಅಕ್ಷರಗಳನ್ನು ಅಳಿಸಬೇಕು ಅಂದರೆ ಡಿಲೀಟ್ ಅನ್ನುವಂತಹ ಕೀಯನ್ನು ಬಳಸ್ತೀವಿ. ಓಕೆ, ಸೊ ಡಿಲೀಟ್ ಅನ್ನುವಂತಹ ಕೀಯನ್ನು ಬಳಸಿದಾಗ ನಾವು ಕರ್ಸರ್ನ ಬಲಭಾಗದಲ್ಲಿರುವಂತಹ ಅಕ್ಷರಗಳನ್ನು ಅಳಿಸ್ಬೋದು. ಸೊ ಇಲ್ಲಿ ನೋಡಿ, ಬ್ಯಾಕ್ ಸ್ಪೇಸ್ ಕೀ ಒತ್ತಿದರೆ ಕರ್ಸರ್ ಹಿಂದಿನ ಅಕ್ಷರ ಅಳಿಸಿ ಹೋಗುತ್ತದೆ. ಆದರೆ ಡಿಲೀಟ್ ಕೀಯನ್ನು ಒತ್ತಿದರೆ ಮುಂದಿನ ಅಕ್ಷರ ಅಂದರೆ ಬಲಭಾಗದಲ್ಲಿರುವಂತಹ ಅಕ್ಷರ ಅಳಿಯುತ್ತದೆ. ಓಕೆ, ಸೊ ಇಲ್ಲಿ ನೀವು ಬ್ಯಾಕ್ ಸ್ಪೇಸ್ ಮತ್ತು ಡಿಲೀಟ್ ಕೀ ಇದರ ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು. ಇದ್ರ ಬಗ್ಗೆ ನಮಗೆ ಪ್ರಶ್ನೆ ಆದಾಗ ಕನ್ಫ್ಯೂಸ್ ಆಗಬಾರ್ದು. ಓಕೆ, ನಮಗೆ ಆಪ್ಷನಲ್ಲಿ ಬ್ಯಾಕ್ ಸ್ಪೇಸ್ ಕೀಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಡಿಲೀಟ್ ಕೀ ಅನ್ನೋ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಬ್ಯಾಕ್ ಸ್ಪೇಸ್ ಕೀ ಒತ್ತಿದರೆ ಕರ್ಸರ್ ಹಿಂದಿನ ಅಂದರೆ ಎಡ ಅಕ್ಷರ ಅಳಿಸುತ್ತದೆ. ಡಿಲೀಟ್ ಕೀ ಒತ್ತಿದರೆ ಮುಂದಿನ ಅಂದರೆ ಬಲ ಅಕ್ಷರ ಅಳಿಸುತ್ತದೆ. ಓಕೆ, ಸೊ ನೆಕ್ಸ್ಟ್ 9ನೆಯ ಪ್ರಶ್ನೆ: ಜಗತ್ತಿನ ಮೊಟ್ಟಮೊದಲ ವೆಬ್ ಬ್ರೌಸರನ್ನು ಕಂಡುಹಿಡಿದವರು ಯಾರು? ಜಗತ್ತಿನ ಮೊಟ್ಟಮೊದಲ ವೆಬ್ ಬ್ರೌಸರನ್ನು ಕಂಡುಹಿಡಿದಿದ್ದು ಟಿಮ್ ಬರ್ನರ್ಸ್-ಲೀ. ಓಕೆ, 1990ರಲ್ಲಿ ಟಿಮ್ ಬರ್ನರ್ಸ್-ಲೀ ಅವರು ವರ್ಲ್ಡ್ ವೈಡ್ ವೆಬ್ ಹೆಸರಿನ ಮೊದಲ ವೆಬ್ ಬ್ರೌಸರನ್ನು ಇವರು ರಚನೆ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 10ನೆಯ ಪ್ರಶ್ನೆ: ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ದೂರದವರೆಗೆ ಸಾಗುವಾಗ ದುರ್ಬಲಗೊಂಡ ಸಿಗ್ನಲನ್ನು ಮತ್ತೆ ಬಲಪಡಿಸಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ದೂರದವರೆಗೆ ಸಾಗುವಾಗ ದುರ್ಬಲಗೊಂಡಂತಹ ಸಿಗ್ನಲನ್ನು ನಾವು ಮತ್ತೆ ಆ್ಯಂಪ್ಲಿಫೈ ಅಥವಾ ಅದನ್ನು ಮತ್ತೆ ಬಲಪಡಿಸಬೇಕು ಅಂದರೆ ರಿಪೀಟರ್ ಅನ್ನುವಂತಹ ಒಂದು ಸಾಧನವನ್ನು ಬಳಸಬೇಕಾಗತ್ತೆ. ಕೇಬಲ್ ಉದ್ದ ಹೆಚ್ಚಾದಂತೆ ಡೇಟಾ ಸಿಗ್ನಲ್ ಕ್ಷೀಣಿಸುತ್ತದೆ. ರಿಪೀಟರ್ ಆ ಸಿಗ್ನಲನ್ನು ಸ್ವೀಕರಿಸಿ ಮತ್ತೆ ಹೊಸದಾಗಿ ಉತ್ಪಾದಿಸಿ ಮುಂದಕ್ಕೆ ಕಳಿಸೋದಕ್ಕೆ ಸಹಾಯಕವಾಗುತ್ತೆ. ಓಕೆ, ಸೊ ಇಲ್ಲಿ ರಿಪೀಟರ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 11ನೆಯ ಪ್ರಶ್ನೆ: ಒಂದೇ ಮುಖ್ಯ ಕೇಬಲ್ನ ಉದ್ದಕ್ಕೂ ಎಲ್ಲ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಟೋಪೋಲಜಿ ಯಾವುದು? ಒಂದೇ ಮುಖ್ಯ ಕೇಬಲ್ ಇರುತ್ತೆ. ಒಂದೇ ಮುಖ್ಯ ಕೇಬಲ್ನ ಉದ್ದಕ್ಕೂ ಎಲ್ಲ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವಂತಹ ಒಂದು ನೆಟ್ವರ್ಕ್ ಟೋಪೋಲಜಿಯನ್ನು ನಾವು ಬಸ್ ಟೋಪೋಲಜಿ ಅಂತ ಕರಿತೀವಿ. ಓಕೆ, ಇದರಲ್ಲಿ ಎಲ್ಲ ಸಾಧನಗಳು ಒಂದೇ ಸಂವಹನ ಮಾರ್ಗವನ್ನು ಹಂಚಿಕೊಳ್ಳುತ್ತವೆ. ಮುಖ್ಯ ಕೇಬಲ್ ಹಾಳಾದರೆ ಇಡೀ ನೆಟ್ವರ್ಕ್ ಸ್ಥಗಿತಗೊಳ್ಳುತ್ತದೆ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಬಸ್ ಟೋಪೋಲಜಿ. 12ನೆಯ ಪ್ರಶ್ನೆ: ಸರ್ವರ್ನಿಂದ ನಮ್ಮ ಕಂಪ್ಯೂಟರ್ಗೆ ಅಥವಾ ಮೊಬೈಲ್ಗೆ ಡೇಟಾವನ್ನು ವರ್ಗಾಯಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಸರ್ವರ್ನಿಂದ ನಮ್ಮ ಕಂಪ್ಯೂಟರ್ಗೆ ಅಥವಾ ಮೊಬೈಲ್ಗೆ ಡೇಟಾವನ್ನು ವರ್ಗಾಯಿಸುವ ಪ್ರಕ್ರಿಯೆಯನ್ನು ಡೌನ್ಲೋಡಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇಂಟರ್ನೆಟ್ನಿಂದ ನಮ್ಮ ಸಾಧನಕ್ಕೆ ಫೈಲ್ಗಳನ್ನು ತರುವುದನ್ನು ಡೌನ್ಲೋಡಿಂಗ್ ಎನ್ನುತ್ತಾರೆ. ನೆಕ್ಸ್ಟ್ 13ನೆಯ ಪ್ರಶ್ನೆ: ಜಿಮೇಲ್ನಲ್ಲಿ ಒಂದೇ ಇಮೇಲ್ನಲ್ಲಿ ಗರಿಷ್ಠ ಎಷ್ಟು ಗಾತ್ರದ ಫೈಲನ್ನು ಕಳುಹಿಸಬಹುದು ಅಂತ ಕೇಳಿದ್ದಾರೆ. ಜಿಮೇಲ್ನಲ್ಲಿ ನಾವು ಒಂದೇ ಇಮೇಲ್ನಲ್ಲಿ ಗರಿಷ್ಠ 25 MB ಗಾತ್ರದ ಫೈಲನ್ನು ಕಳಿಸ್ಬೋದು. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 25 MB. ಜಿಮೇಲ್ನಲ್ಲಿ 25 MBಗಿಂತ ದೊಡ್ಡದಾದ ಫೈಲ್ಗಳನ್ನು ನೇರವಾಗಿ ಲಗತ್ತಿಸಲು ಸಾಧ್ಯವಿಲ್ಲ. 25 MB ಒಳಗೆ ಒಂದು ಫೈಲ್ನ ಗಾತ್ರ ಇರಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ 14ನೆಯ ಪ್ರಶ್ನೆ: ಸೈಬರ್ ಅಪರಾಧಗಳನ್ನು ತಡೆಯಲು ಭಾರತದಲ್ಲಿರುವ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಸೈಬರ್ ಅಪರಾಧಗಳನ್ನು ತಡೆಯಲು ಭಾರತದಲ್ಲಿರುವಂತಹ
ಈ IT ಆ್ಯಕ್ಟ್ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯನ್ನು 2000 ಈ ಒಂದು ವರ್ಷದಲ್ಲಿ ಜಾರಿಗೆ ತರಲಾಗಿದೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಬಿ. ಎಲೆಕ್ಟ್ರಾನಿಕ್ ವಾಣಿಜ್ಯ ಮತ್ತು ಸೈಬರ್ ಅಪರಾಧಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ IT ಆ್ಯಕ್ಟ್ 2000 ಜಾರಿಗೊಳಿಸಲಾಯಿತು. 2000 ಇಸ್ವಿಯಲ್ಲಿ ಈ ಒಂದು IT ಆ್ಯಕ್ಟ್ ಜಾರಿಗೆ ಬಂದಿದೆ. ಓಕೆ, ಸೊ ಇದರ ಉದ್ದೇಶ ಏನು? ಸೈಬರ್ ಅಪರಾಧಗಳನ್ನು ತಡೆಯುವಂತಹ ಉದ್ದೇಶ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಗೂಗಲ್ ಕ್ರೋಮ್ನಲ್ಲಿ ಹಿಸ್ಟರಿ ಅಥವಾ ಕುಕೀಸ್ ಸೇವ್ ಆಗದಂತೆ ಗುಪ್ತವಾಗಿ ಬ್ರೌಸ್ ಮಾಡಲು ಯಾವ ಮೋಡ್ ಬಳಸಲಾಗುತ್ತದೆ? ಸೊ ಗೂಗಲ್ ಕ್ರೋಮ್ನಲ್ಲಿ ಹಿಸ್ಟ್ರಿ ಅಥವಾ ಕುಕೀಸ್ ಸೇವ್ ಆಗಬಾರ್ದು ಅಂತ ಅಂದರೆ ನಾವು ಇನ್ಕಾಗ್ನಿಟೋ ಮೋಡನ್ನು ಬಳಸಬೇಕಾಗತ್ತೆ. ಆಪ್ಷನ್ ಸಿ. ಇದು ಮೊಬೈಲಲ್ಲಿ ಕೂಡ ನಾವು ಬಳಸ್ತೀವಿ ಇನ್ಕಾಗ್ನಿಟೋ ಮೋಡ್. ಓಕೆ, ಸೊ ನೋಡಿ ನೆಕ್ಸ್ಟು ವಿವರಣೆ. ಇನ್ಕಾಗ್ನಿಟೋ ಮೋಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಈ ಮೋಡ್ನಲ್ಲಿ ಇಂಟರ್ನೆಟ್ ಬಳಸಿದರೆ ನಾವು ಭೇಟಿ ನೀಡಿದ ವೆಬ್ಸೈಟ್ಗಳ ವಿವರಗಳು ಬ್ರೌಸರ್ ಹಿಸ್ಟ್ರಿಯಲ್ಲಿ ಉಳಿಯುವುದಿಲ್ಲ. ಓಕೆ, ಸೊ ಇದು ಒಂದು ಸೇಫ್ ಮೋಡ್ ಅಂತ. ನಾವು ಇನ್ಕಾಗ್ನಿಟೋ ಮೋಡ್ ಯೂಸ್ ಮಾಡಿದಾಗ ನಮಗೆ ಈ ಕುಕೀಸ್ ಪ್ರಾಬ್ಲಮ್ ಆಗ್ತಿರುತ್ತಲ್ವ, ಸೊ ಅದರದ್ದು ಏನೂ ಸಮಸ್ಯೆ ಆಗಲ್ಲ. ನೆಕ್ಸ್ಟು ಇಂಟರ್ನೆಟ್ ಜಗತ್ತಿನಲ್ಲಿ ಬರೆಯಲಾಗುವ ವೈಯಕ್ತಿಕ ವೆಬ್ ಡೈರಿ ಅಥವಾ ನಿಯಮಿತವಾಗಿ ನವೀಕರಿಸುವ ಲೇಖನಗಳ ಸರಣಿಯನ್ನು ಏನೆಂದು ಕರೆಯುತ್ತಾರೆ? ಸೊ ಇದನ್ನು ನಾವು ಬ್ಲಾಗ್ ಅಂತ ಕರಿತೀವಿ. ನೀವು ವೆಬ್ಸೈಟ್ಗಳಲ್ಲಿ ನೋಡ್ಬೋದು, ಬ್ಲಾಗನ್ನು ಬಳಸ್ಕೊಂಡು ನಾವು ವೈಯಕ್ತಿಕ ವೆಬ್ ಡೈರಿ ಅಥವಾ ನಿಯಮಿತವಾಗಿ ನವೀಕರಿಸುವ ಲೇಖನಗಳ ಸರಣಿಯನ್ನು ಬರೀಬೋದು. ಓಕೆ, ಸರಿಯಾದಂತಹ ಉತ್ತರ ಇಲ್ಲಿ ಬ್ಲಾಗ್ ಆಗುತ್ತೆ. ವೆಬ್ ಬ್ಲಾಗ್ ಎಂಬ ಪದದ ಸಂಕ್ಷಿಪ್ತ ರೂಪವೇ ಬ್ಲಾಗ್. ನೆಕ್ಸ್ಟ್ 17ನೆಯ ಪ್ರಶ್ನೆ. ಕೃತಕ ಬುದ್ಧಿಮತ್ತೆಯ ಪ್ರಮುಖ ಉಪಶಾಖೆಯಾಗಿರುವ MLನ ವಿಸ್ತೃತ ರೂಪವೇನು? ಸೊ HTML ಅಂತ ನೋಡ್ತಾ ಇರ್ತೀವಿ ನಾವು. ಈ ML ಅಂತ ಅಂದರೆ ಮೆಷಿನ್ ಲರ್ನಿಂಗ್. ಓಕೆ, ಸೊ ನೀವು ಟಿ ವಿ ಆನ್ ಮಾಡಿದಾಗ ಅಥವಾ ನಾವು ಲ್ಯಾಪ್ಟಾಪ್ ಆನ್ ಮಾಡಿದಾಗ HTML ಅನ್ನುವಂಥದ್ದು ಬರ್ತಾ ಇರುತ್ತೆ. ಈ ML ಅಂದರೆ ML ಫುಲ್ ಫಾರ್ಮ್ ಏನಾಗುತ್ತೆ? ಮೆಷಿನ್ ಲರ್ನಿಂಗ್ ಅಂತ ಆಗುತ್ತೆ. ಮನುಷ್ಯರಂತೆ ಅನುಭವದಿಂದ ಕಲಿಯುವ ಮತ್ತು ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಿಕೊಳ್ಳುವ ಕಂಪ್ಯೂಟರ್ ಅಲ್ಗಾರಿದಮ್ಗಳನ್ನು ಮಷಿನ್ ಲರ್ನಿಂಗ್ ಅಂತ ಕರೆಯಲಾಗುತ್ತೆ. ಓಕೆ, ಸೊ ಇದು ಕೂಡ ಮನುಷ್ಯರಂತೆ ಅನುಭವದಿಂದ ಕಲಿಯುವಂತಹ ಸಾಮರ್ಥ್ಯ ಜೊತೆಗೆ ಕಾರ್ಯಕ್ಷಮತೆಯನ್ನು ಸುಧಾರಿಸಿಕೊಳ್ಳುವಂತಹ ಒಂದು ಎಬಿಲಿಟಿ ಇರುತ್ತೆ. ಸೊ ಇಂತಹ ಕಂಪ್ಯೂಟರ್ ಅಲ್ಗಾರಿದಮ್ಗಳನ್ನು ನಾವು ಮಷಿನ್ ಲರ್ನಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 18ನೆಯ ಪ್ರಶ್ನೆ. ಸ್ಕ್ಯಾನರ್, ಮೈಕ್ರೋಫೋನ್ ಮತ್ತು ವೆಬ್ ಕ್ಯಾಮ್ರಾ ಇವು ಯಾವ ರೀತಿಯ ಸಾಧನಗಳಾಗಿವೆ? ಸೊ ಸ್ಕ್ಯಾನರ್, ಮೈಕ್ರೋಫೋನ್ ಮತ್ತು ವೆಬ್ ಕ್ಯಾಮ್ರಾ ಇವೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ಗಳಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇನ್ಪುಟ್ ಸಾಧನಗಳು. ಈ ಮೂರು ಸಾಧನಗಳು ಹೊರಗಿನ ಮಾಹಿತಿಯನ್ನು, ಅದರಲ್ಲೂ ಚಿತ್ರ, ಧ್ವನಿ ಮತ್ತು ವಿಡಿಯೋ ಮಾಹಿತಿಗಳನ್ನು ಕಂಪ್ಯೂಟರ್ನ ಒಳಗೆ ಕಳುಹಿಸಲು ಸಹಾಯ ಮಾಡುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 19ನೆಯ ಪ್ರಶ್ನೆ. MS ವರ್ಡ್ನಲ್ಲಿ ತ್ವರಿತವಾಗಿ ಕಾಪಿರೈಟ್ ಚಿಹ್ನೆಯನ್ನು ಟೈಪ್ ಮಾಡಲು ಬಳಸುವ ಶಾರ್ಟ್ಕಟ್ ಯಾವುದು ಅಂತ ಕೇಳಿದ್ದಾರೆ. ಸೊ MS ವರ್ಡ್ನಲ್ಲಿ ನಾವು ಕಾಪಿರೈಟ್ ಚಿಹ್ನೆಯನ್ನು ಬಳಸಬೇಕು ಅಂದರೆ ಟೈಪ್ ಮಾಡುವಾಗ ಶಾರ್ಟ್ಕಟ್ ಆಗಿ ಬಳಸುವಂತಹ ಕೀ ಯಾವುದು? Ctrl+Alt+C. ಓಕೆ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, Ctrl+Alt+C ಈ ಶಾರ್ಟ್ಕಟ್ ಬಳಸುವ ಮೂಲಕ ನೇರವಾಗಿ ನಾವು ಈ ಕಾಪಿರೈಟ್ ಚಿಹ್ನೆ ಇರುತ್ತೆ, ಸಿ ಮತ್ತು ಅದರ ಸುತ್ತ ಸರ್ಕಲ್ ಇರುತ್ತೆ. ಸೊ ಈ ಒಂದು ಚಿಹ್ನೆಯನ್ನು ಡಾಕ್ಯುಮೆಂಟ್ನಲ್ಲಿ ಸೇರಿಸ್ಬೋದು. ಓಕೆ, ಸೊ ಇದು ಶಾರ್ಟ್ಕಟ್. ಇದು ಯಾವ ಚಿಹ್ನೆ ಅಂತ ನೀವು ನೆನ್ಪಿಟ್ಕೊಳ್ಳಿ, ಇದು ಕಾಪಿರೈಟ್ ಚಿಹ್ನೆ ಆಗಿರುತ್ತೆ. ಓಕೆ, ಸೊ ಇದನ್ನು ನಾವು ಟೈಪ್ ಮಾಡುವಾಗ ಡಾಕ್ಯುಮೆಂಟ್ನಲ್ಲಿ ತ್ವರಿತವಾಗಿ ಬರಬೇಕು ಅಂತ ಅಂದರೆ Ctrl+Alt+C ಅನ್ನುವಂತಹ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸಿದಾಗ ಕಾಪಿರೈಟ್ ಚಿಹ್ನೆ ಬರುತ್ತೆ. ನೆಕ್ಸ್ಟ್ 20ನೆಯ ಪ್ರಶ್ನೆ. ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಹುಡುಕಲು ನಿರ್ವಹಿಸಲು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಒದಗಿಸುವ ಸಾಧನ ಯಾವುದು ಅಂದರೆ ಫೈಲ್ ಎಕ್ಸ್ಪ್ಲೋರರ್. ಓಕೆ, ಫೈಲ್ ಮ್ಯಾನೇಜರ್ ಅಂತ ನಾವು ಮೊಬೈಲಲ್ಲಿ ನೋಡ್ತೀವಿ. ಇನ್ನು PCಯಲ್ಲಿ ನೋಡೋದಾದರೆ ಫೈಲ್ ಎಕ್ಸ್ಪ್ಲೋರರ್ ಅಂತ ಇರುತ್ತೆ. ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಹುಡುಕಲಿಕ್ಕೆ ಮತ್ತು ಅವುಗಳನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಒದಗಿಸುವಂತಹ ಸಾಧನ ಇದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 21ನೆಯ ಪ್ರಶ್ನೆ. ಎಕ್ಸೆಲ್ನಲ್ಲಿ ಅಡ್ಡ ಸಾಲುಗಳನ್ನು ಯಾವುದರಿಂದ ಗುರುತಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಅಡ್ಡ ಸಾಲುಗಳನ್ನು ನಾವು ರೋಸ್ ಅಂತ ಕರಿತೀವಿ. ಇವುಗಳನ್ನು ಗುರುತಿಸೋದಕ್ಕೆ ಸಂಖ್ಯೆಗಳನ್ನು ಕೊಟ್ಟಿರ್ತೀವಿ. ಓಕೆ, 1 2 3 ಅಂತಂದು. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೀವು ಒಂದ್ಸಲ ಎಕ್ಸೆಲ್ ಶೀಟನ್ನು ನೋಡಿದಾಗ, ವರ್ಕ್ ಶೀಟನ್ನು ನೋಡಿದಾಗ ನಿಮಗೆ ಪ್ರಾಕ್ಟಿಕಲ್ ಆಗಿ ಉತ್ತರ ಗೊತ್ತಾಗುತ್ತೆ. ಓಕೆ,
ಎಕ್ಸೆಲ್ನಲ್ಲಿ ಅಡ್ಡ ಸಾಲುಗಳನ್ನು ನಾವು ನಂಬರ್ ಮೂಲಕ ಗುರುತಿಸಿರ್ತೀವಿ. ವಿವರಣೆ: ಎಕ್ಸೆಲ್ ಶೀಟ್ನಲ್ಲಿ ಕಂಬ ಸಾಲುಗಳನ್ನು ಅಂದರೆ ಕಾಲಮ್ಸನ್ನು ಅಕ್ಷರಗಳಿಂದ ಗುರುತಿಸ್ತೀವಿ. ಇನ್ನು ಅಡ್ಡ ಸಾಲುಗಳು ಅಂದರೆ ರೋಸನ್ನು ನಂಬರ್ಸಿಂದ ಗುರುತಿಸ್ತೀವಿ. ಸೊ ನೆಕ್ಸ್ಟು 22ನೇ ಪ್ರಶ್ನೆ. CPU ಮತ್ತು ಇತರೆ ಬಿಡಿ ಭಾಗಗಳ ಕಾರ್ಯಚಟುವಟಿಕೆಯನ್ನು ಸಿಂಕ್ರೊನೈಸ್ ಮಾಡಲು ಕ್ಲಾಕ್ ಸಿಗ್ನಲ್ ಉತ್ಪಾದಿಸುವ ಭಾಗ ಯಾವುದು ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಸಿಸ್ಟಮ್ ಕ್ಲಾಕ್ ಆಗುತ್ತೆ. ಓಕೆ, ಸಿಸ್ಟಮ್ ಕ್ಲಾಕ್ ಮದರ್ ಬೋರ್ಡ್ನಲ್ಲಿರುವ ಸಣ್ಣ ಕ್ವಾರ್ಟ್ಸ್ ಸ್ಫಟಿಕವಾಗಿದ್ದು ಇದು ನಿರಂತರವಾಗಿ ಪಲ್ಸ್ಗಳನ್ನು ಹೊರಸೂಸುವ ಮೂಲಕ ಕಂಪ್ಯೂಟರ್ನ ವೇಗವನ್ನು ನಿರ್ಧರಿಸುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಸಿಸ್ಟಮ್ ಕ್ಲಾಕ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು 23ನೇ ಪ್ರಶ್ನೆ. ವೆಬ್ಸೈಟ್ಗೆ ಭೇಟಿ ನೀಡಿದಾಗ ತೆರೆದುಕೊಳ್ಳುವ ಮೊದಲನೇ ಪುಟವನ್ನು ನಾವು ಹೋಮ್ ಪೇಜ್ ಅಂತ ಕರಿತೀವಿ. ಈಸಿ ಇದೆ ಕ್ವಶನ್ ಇದು. ಫಸ್ಟ್ ನಾವು ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದಾಗ ಫಸ್ಟ್ ನಮಗೆ ಒಂದು ಪೇಜ್ ಕಾಣಿಸ್ಕೊಳ್ಳುತ್ತಲ್ವ, ಸೊ ಅದನ್ನು ನಾವು ಹೋಮ್ ಪೇಜ್ ಅಂತ ಕರಿತೀವಿ. ನೆಕ್ಸ್ಟು ಇಲ್ಲಿ ನೋಡಿ, ಯಾವುದೇ ವೆಬ್ಸೈಟ್ನ ಮುಖಪುಟ ಅಥವಾ ಸ್ವಾಗತ ಪುಟವನ್ನು ಹೋಮ್ ಪೇಜ್ ಅಂತ ಕರಿತೀವಿ. ನೆಕ್ಸ್ಟು 24ನೇ ಪ್ರಶ್ನೆ. ಕಂಪ್ಯೂಟರ್ ಆನ್ ಇದ್ದರೂ ಸ್ವಲ್ಪ ಸಮಯದವರೆಗೆ ಬಳಸದಿದ್ದರೆ ವಿದ್ಯುತ್ ಉಳಿಸಲು ಕಂಪ್ಯೂಟರ್ ಹೋಗುವ ಸ್ಥಿತಿಯನ್ನು, ಪವರ್ ಸೇವಿಂಗ್ ಸ್ಟೇಟನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ಲೀಪ್ ಮೋಡ್ ಅನ್ನೋದು ಸರಿಯಾದ ಉತ್ತರ. ಓಕೆ, ಕಂಪ್ಯೂಟರ್ ಆನ್ ಇದ್ದರೂ ಕೂಡ ಸ್ವಲ್ಪ ಸಮಯದವರೆಗೆ ಅದು ಡಿಸ್ಪ್ಲೇ ಆನ್ ಇರುತ್ತೆ. ಆಮೇಲೆ ಅದು ಅಂದರೆ ಕರೆಂಟನ್ನು ಉಳಿಸೋದಕ್ಕೋಸ್ಕರ, ಪವರನ್ನು ಸೇವ್ ಮಾಡೋದಕ್ಕೋಸ್ಕರ ಕಂಪ್ಯೂಟರ್ ಹೋಗುವ ಸ್ಥಿತಿಯನ್ನು ಅಂದರೆ ಪವರ್ ಸೇವಿಂಗ್ ಸ್ಟೇಟನ್ನು ನಾವು ಏನಂತ ಕರಿತೀವಿ, ಸ್ಲೀಪ್ ಮೋಡ್ ಅಂತ ಕರಿತೀವಿ. ಓಕೆ, ನೀವು ನೋಡ್ತಾ ಇರ್ಬೋದು, ಈಗ ನೀವೇನೋ ವರ್ಕ್ ಮಾಡ್ತಿರ್ತೀರಾ ಅಥವಾ ಯಾವುದೋ ಒಂದು ಟೈಮ್ನಲ್ಲಿ ಬ್ಯುಸಿ ಆದಾಗ ಅದು ಡಿಸ್ಪ್ಲೇ ಸ್ವಲ್ಪ ಹೊತ್ತು ಆನ್ ಆಗಿ ಅನಂತರ ಆಫ್ ಆಗುತ್ತೆ, ಬ್ಲ್ಯಾಕ್ ಸ್ಕ್ರೀನ್ ಬರುತ್ತಲ್ವ. ಸೊ ಅದನ್ನು ನಾವು ಸ್ಲೀಪ್ ಮೋಡ್ ಅಂತ ಕರಿತೀವಿ. ಸ್ಲೀಪ್ ಮೋಡ್ನಲ್ಲಿ ಡಿಸ್ಪ್ಲೇ ಆಫ್ ಆಗುತ್ತದೆ ಮತ್ತು ಅತ್ಯಂತ ಕಡಿಮೆ ವಿದ್ಯುತ್ ಬಳಕೆಯಾಗುತ್ತದೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಈ ಒಂದು ಸೆಷನಿನ ಲಾಸ್ಟ್ ಕ್ವೆಶನ್. ಇಂಟರ್ನೆಟ್ ಸಂಪರ್ಕವಿಲ್ಲದೆ ಕಂಪ್ಯೂಟರ್ನಲ್ಲಿ ನೇರವಾಗಿ ಕಾರ್ಯನಿರ್ವಹಿಸುವ ಸಾಫ್ಟ್ವೇರ್ಗಳನ್ನು ಏನೆಂದು ಕರೆಯುತ್ತಾರೆ? ಸೊ ಇದನ್ನು ನಾವು ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಇಂಟರ್ನೆಟ್ ಸಂಪರ್ಕವಿಲ್ಲದೆ ಕಂಪ್ಯೂಟರ್ನಲ್ಲಿ ನೇರವಾಗಿ ಕಾರ್ಯನಿರ್ವಹಿಸುವ ಸಾಫ್ಟ್ವೇರ್ಗಳು ಯಾವುದು ಅಂದರೆ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್. ಇದನ್ನು ನಾವು ಬಳಸೋದಕ್ಕೆ ನಮಗೆ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಅವಶ್ಯಕತೆ ಇರೋದಿಲ್ಲ, ಹಾಗೆ ಇದನ್ನು ನಾವು ಯೂಸ್ ಮಾಡ್ಬೋದು. ಆದರೆ ಕ್ಲೌಡ್ ಅಪ್ಲಿಕೇಶನ್, ವೆಬ್ ಅಪ್ಲಿಕೇಶನ್, ಆನ್ಲೈನ್ ಸಾಫ್ಟ್ವೇರ್ ಇವುಗಳನ್ನು ಬಳಸಬೇಕು ಅಂದರೆ ನಮಗೆ ಇಂಟರ್ನೆಟ್ ಸಂಪರ್ಕ ಬೇಕಾಗುತ್ತೆ. ಓಕೆ, MS ವರ್ಡ್, MS ಪೇಂಟ್ ಮುಂತಾದವುಗಳನ್ನು ಒಮ್ಮೆ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿದ ನಂತರ ಇಂಟರ್ನೆಟ್ ಇಲ್ಲದೆಯೂ ನಾವು ಬಳಸ್ಬೋದು. ಓಕೆ, ಸೊ ಇದಿಷ್ಟು ಭಾಗ 9ರ 25 ಪ್ರಶ್ನೋತ್ತರಗಳಾಗಿತ್ತು. ಈಗ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಸಾಧ್ಯವಾದಷ್ಟು ರಿಪಿಟೇಷನ್ ಆಗದೇ ಹೊಸ ಪ್ರಶ್ನೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ಅಲ್ಲಿ ಇಲ್ಲಿ ಎಲ್ಲಾದರೂ ಕ್ವೆಶನ್ಸ್ ಹಿಂದಿನ ಸೆಷನ್ಸ್ ಇಲ್ಲಿ ಇದ್ದಂಗೆ ಬಂದಿದ್ದರೆ ರಿವಿಷನ್ ಆಗ್ತಾ ಇದೆ ಅಂತ ಪರಿಗಣಿಸಿ. ಸಾಧ್ಯ ಆದಷ್ಟು ಹೊಸ ಹೊಸ ಪ್ರಶ್ನೆಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇದೆಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದವರು ಬೇಕಾದರೆ ನೀವು ಈ ತರಗತಿಗಳ PDF ಪಡ್ಕೊಳ್ಬೋದು. ನಿಮಗೆ ಕಂಪ್ಯೂಟರ್ ನಾನು ಮಾಡಿರುವಂತಹ ತರಗತಿಗಳ PDF ಬೇಕಾಗಿದ್ದಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 7349292874. ಓಕೆ, ಸೊ ನೀವು ಮೆಸೇಜ್ ಮಾಡೋದ್ರ ಮೂಲಕ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೋಟ್ಸ್ ಬೇಕಾದರೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಮತ್ತು ಈಗ ಆಲ್ರೆಡಿ ನೋಟ್ಸನ್ನು ತೊಗೊಂಡವರಿಗೆ ಈ ಒಂದು PDF ಇವಾಗ ಶೇರ್ ಮಾಡ್ತೀನಿ. ಓಕೆ, ಸೊ ನೀವು ನಿಮ್ಮ ವಾಟ್ಸಪ್ಪಲ್ಲಿ ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನಾವು ನೋಟ್ಸ್ ತೊಗೊಂಡಿದ್ದೀವಿ ನಮಗೆ ಬಂದಿಲ್ಲ ಅನ್ನೋರು ನೀವು ನಮಗೆ ಪರ್ಸ್ನಲ್ ಆಗಿ ವಾಟ್ಸಪ್ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಮಿಸ್ ಆಗಿದ್ದರೆ ಅದನ್ನು ಮತ್ತೆ ಕಳಿಸ್ತೀವಿ. ಓಕೆ, ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.